ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾನು ರಿವ್ಯೂ ಕನ್ನಡಿಗ. ಇವಾಗ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಬಿಗ್ ಬಾಸ್ ಅವರು ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇಫ್ ಆಗೋದಕ್ಕೆ ಒಂದು ಹೊಸ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಇದರಲ್ಲೇ ನಡೆಯುತ್ತೆ. ಸೊ ಇವಾಗ ಒಂದು ಪ್ರೋಮೋವನ್ನು ಕೂಡ ಬಿಟ್ಟಿದ್ದಾರೆ. ಆ ಪ್ರೋಮೋ ಏನು ಅನ್ನೋದನ್ನು ನೋಡೋಣ. ಡ್ರಮ್ ಅನ್ನು ಉರುಳಿಸುತ್ತಾ ಚೀಲಗಳನ್ನು ಸಂಗ್ರಹಿಸಿ ಭಾರದ ವಸ್ತು ಮೇಲೆ ಯಶಸ್ವಿಯಾಗುವ ಮೊದಲ ತಂಡ ಈ ಟಾಸ್ಕ್ ಗೆಲ್ಲುತ್ತದೆ. ಎರಡು ಡ್ರಮ್ ಅನ್ನ ಕೊಟ್ಟಿರ್ತಾರೆ. ಎರಡು ಸೈಡ್ ಎರಡು ಸ್ಪರ್ಧಿಗಳು ಕೂಡ ಅದ್ರೊಳಗಡೆನೆ ಇರ್ತಾರೆ. ಸೊ ಅವರು ಉರುಳಿಸ್ಕೊಂಡು ಡ್ರಮ್ ಒಳಗಡೆಯಿಂದನೇ ರೊಟೇಟ್ ಆಗ್ತಾ, ಸೊ ಅವರು ಒಂದು ಇದ್ದಂತಹ ಒಂದು ಮೂಟೆ ಚೀಲ ಅಥವಾ ಏನದು ಕೆಲವು ಭಾರವಾದ ವಸ್ತುವಿನ ಒಂದು ಚೀಲ ಇರುತ್ತೆ, ಅದನ್ನು ತಗೊಂಡೋಗಿ ತಕ್ಕಡಿಗೆ ಇಡಬೇಕಾಗತ್ತೆ. ಯಾವ ತಕ್ಕಡಿ ಕೆಳಗಡೆ ಬೇಗ ವೆಯ್ಟಲ್ಲಿ ಡೌನ್ ಆಗೋದು, ಸೊ ಆ ಒಂದು ಟಾಸ್ಕ್ ಆ ಒಂದು ಟೀಮ್ ಗೆಲ್ಲುತ್ತೆ ಅಂತೇಳಿ ಈಗಾಗಲೇ ಬಿಗ್ ಬಾಸ್ ಅವರು ಎರಡು ಟೀಮನ್ನು ಮಾಡಿದ್ದಾರೆ. ಒಂದು ಕಡೆ ಧನರಾಜ್ ಅವರು ಮತ್ತು ಮಂಜು ಅವರು ಮತ್ತು ಚೈತ್ರ ಹಾಗೆ ಮೋಕ್ಷಿತ ಅವರು. ಸೊ ಇವರು ಒಂದು ಟೀಮ್ ಆಯಿತು ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಗೋಲ್ಡ್ ಸುರೇಶ್ ಹಾಗೆ ಭವ್ಯ ಅವರು, ನಂತರದಲ್ಲಿ ಶಿಶಿರ್ ಮತ್ತು ಐಶ್ವರ್ಯ ಅವರು, ಇವರು ಒಂದು ಟೀಮ್ ಆಗಿ ಟಾಸ್ಕ್ ಅನ್ನು ಹಾಡ್ತಿದ್ದಾರೆ. ಉಸ್ತುವಾರಿಯಾಗಿ ರಜತ್ ಮತ್ತು ತ್ರಿವಿಕ್ರಮ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಸೊ ಇನ್ನು ಗೌತಮಿ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವರು ಹೊರಗಡೆ ಉಳಿದಿರ್ತಾರೆ. ಹಾಗೆ ಹನುಮಂತ್ ಅವರು ಈ ಒಂದು ಟಾಸ್ಕ್ ಇಂದ ಹೊರಗಡೆ ಉಳಿದಿದ್ದಾರೆ. ಸೊ ಇಲ್ಲಿ ಜಗಳ ಆಗ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಮಂಜು ಅವರ ಟೀಮನ್ನ ಬೇಕು ಅಂತಾನೆ ಪಾಸ್ ಮಾಡಿದ್ರು ರಜತ್ ಅವರು. ಯಾಕಂದ್ರೆ ಮಂಜು ಅವರ ಟೀಮ್ ಕಡೆಯಿಂದ ತ್ರಿವಿಕ್ರಮ್ ಅವರು ಉಸ್ತುವಾರಿಯನ್ನ ಮಾಡೋದಕ್ಕೆ ಹೋಗಿರ್ತಾರೆ. ಹಾಗೆ ರಜತ್ ಅವರ ಟೀಮ್ ಕಡೆಯಿಂದ ರಜತ್ ಅವರೇ ಉಸ್ತುವಾರಿಯನ್ನ ಮಾಡಿರ್ತಾರೆ. ಸೊ ಇಲ್ಲಿ ಮಂಜು ಅವರ ಟೀಮನ್ನು ರಜತ್ ಅವ್ರು ನೋಡ್ಕೊಳ್ತಾ ಇರೋದ್ರಿಂದ ಸೊ ಬೇಕು ಅಂತಾನೆ ಪಾಸ್ ಕೊಡೋದು ಅಥವಾ ಪೌಲ್ ಅಂತ ಹೇಳೋದು, ಸೊ ಈ ರೀತಿಯಾಗಿ ಮಾಡ್ತಾರೆ. ಜೊತೆಗೆ ಈ ಒಂದು ಟಾಸ್ಕ್ ರದ್ದಾಗುತ್ತೆ ಅಂತಾನು ಕೂಡ ಹೇಳ್ತಿದ್ದಾರೆ. ಈ ಒಂದು ಟಾಸ್ಕ್ ಅಲ್ಲಿ ಇವಾಗ ಗೆದ್ದಿರುವಂತಹ ತಂಡ ಅದು ಐಶ್ವರ್ಯ, ಶಿಶಿರ್, ಭವ್ಯ ಮತ್ತೆ ಸುರೇಶ್ ಅವರು ಈ ಒಂದು ಟಾಸ್ಕ್ ಅನ್ನ ಗೆದ್ದಿದ್ದಾರೆ. ಅಂದ್ರೆ ರಜತ್ ಅವರ ಒಂದು ಟೀಮ್ ನಲ್ಲಿ ಈ ಒಂದು ಟಾಸ್ಕ್ ಗೆದ್ದಿರೋಂಥದ್ದು. ಸೊ ಈ ಟಾಸ್ಕ್ ಮೋಸದಿಂದ ಆಗಿದೆ ಅಂತ ಹೇಳಿ ತ್ರಿವಿಕ್ರಮ್ ಅವರು ಮಾತಿನ ಚಕಮಕಿಗೆ ಹೇಳಿದ್ದಾರೆ. ಮಂಜು ಅವರು ಕೂಡ ಅಷ್ಟೇ. ಸೊ ಇಲ್ಲಿ ಈ ಒಂದು ಟಾಸ್ಕ್ ರದ್ದಾಗುವಂತಹ ಚಾನ್ಸಸ್ಗಳಿದೆ ಅಂತೇಳಿ ಕೂಡ ಬಿಗ್ ಬಾಸ್ ಅವರು ಎಂಟನ್ನು ಕೊಟ್ಟಿದ್ದಾರೆ. ಟಾಸ್ಕ್ ಮತ್ತೆ ರದ್ದಾಗತ್ತಾ ಅಂತೇಳಿ. ಯಾಕಂದ್ರೆ ಸೊ ಇಲ್ಲಿ ಬೇಕು ಅಂತಾನೆ ಪಾಸ್ ಕೊಟ್ಟು ಆ ಒಂದು ಟಾಸ್ಕ್ ಅನ್ನ ಗೆಲ್ಸಿದ್ರು ರಜತ್ ಅವರು ಅಂತೇಳಿ ತ್ರಿವಿಕ್ರಮ್ ಅವರ ವಾದ ಆಗಿತ್ತು. ಸೊ ಅಗೇನ್ ಈ ಒಂದು ಟಾಸ್ಕ್ ಏನಾದ್ರೂ ಮತ್ತೆ ರದ್ದಾದ್ರೆ ಕಿಚ್ಚ ಸುದೀಪ್ ಅವ್ರ ಹತ್ರ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ, ಅದಂತೂ 100% ಶೋರ್. ಸೊ ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಗೌತಮಿ ಅವರೇ ಮಂಜು ಅವ್ರನ್ನ ಹೊರಗಡೆ ಇಟ್ಟಿದ್ದಾರೆ. ಸೊ ಇಷ್ಟು ದಿನ ಗೌತಮಿ ಅವರು ಮಂಜು ಅವ್ರ ಜೊತೆಗೆ ಎತ್ಕೊಂಡು, ಸೊ ಇವಾಗ ನೆಕ್ ಮೂಮೆಂಟ್ ಅಲ್ಲಿ ಅವರ ಒಂದು ಸಂಗಡವನ್ನ ಬಿಟ್ಟು ಹೊರಗಡೆ ಬರ್ತಾ ಇರೋದು ನಿಜವಾಗ್ಲೂ ಕೂಡ ಶಾಕಿಂಗ್ ನ್ಯೂಸ್ ಕೂಡ ಆಗ್ತಾ ಇರೋದು. ಗೌತಮಿ ಅವರು ಇವಾಗ ಕ್ಯಾಪ್ಟನ್ ಆಗಿರೋದ್ರಿಂದ ಸೊ ಯಾರಾದ್ರೂ ಒಬ್ಬ ಸ್ಪರ್ಧೆಯನ್ನ ಹೊರಗಡೆ ಇಡಬೇಕು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಅಂತ ಹೇಳಿದಾಗ ಗೌತಮಿ ಅವರು ಮಂಜು ಅವ್ರನ್ನ ಹೊರಗಡೆ ಇಡ್ತಾರೆ. ಸೊ ಇಲ್ಲಿ ಮಂಜು ಅವರಿಗೆ ಈ ವಾರದಲ್ಲಿ ಕ್ಯಾಪ್ಟನ್ಸಿ ಆಡೋದಕ್ಕೆ ಸಾಧ್ಯ ಇಲ್ಲ ಅಂಡ್ ನಾಮಿನೇಟ್ ಕೂಡ ಏನಾಗಿಲ್ಲ. ಸೊ ಅದರಲ್ಲಿ ಏನು ವರಿ ಅನ್ನೋದಿಲ್ಲ. ಸೊ ಒಟ್ಟಿನಲ್ಲಿ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ರಂಗೆ ಇರ್ತಾ ಇದೆ. ಅಲ್ಲಿರುವಂತಹ ಆಟದ ವೈಖರಿ ಇನ್ನಷ್ಟು ಜಾಸ್ತಿ ಆಗ್ತದೆ. ಸ್ಪರ್ಧಿಗಳ ಒಂದು ಹಾರ್ಟ್ ಬೀಟ್ ಲಬ್ಡಬ್ ಅನ್ನೋದಕ್ಕೆ ಶುರುವಾಗಿದೆ. ಯಾಕಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಟ್ರೋಫಿ ಅನೌನ್ಸ್ ಯಾರು ಆಗ್ತಾರೆ, ಗೆಲ್ತಾರೆ ಬಿಗ್ ಬಾಸ್ನ ಒಂದು ಟ್ರೋಫಿಯನ್ನು ಅನ್ನೋದು ಕೂಡ ಗೊತ್ತಾಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಬಿಗ್ ಬಾಸ್ ಅವರು ಕೊಟ್ಟಂತಹ ಟಾಸ್ಕ್ ಬಗ್ಗೆ ಡೀಟೇಲ್ಸ್ ಇದಾಗಿತ್ತು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಯಾವ ಟೀಮ್ ಗೆಲ್ಲಬೇಕಾಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ರೆಡ್ ಟೀಮಲ್ಲಿ ಮಂಜು ಅವರ ಟೀಮ್ ಇದೆ, ಹಾಗೆ ಬ್ಲೂ ಟೀಮಲ್ಲಿ ರಜತ್ ಅವರ ಟೀಮ್ ಇದೆ. ಸೊ ನಿಮಗೆ ಯಾವ ಟೀಮ್ ಗೆಲ್ಲಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.